ಮಾದಪ್ಪನ ಬೆಟ್ಟದ ಕೂಗಳತೆಯ ದೂರದಲ್ಲಿ ಹುಲಿಗಳ ಸಾವಾಗಿತ್ತು. ಅತಿ ದೊಡ್ಡ ಚರ್ಚೆ ಆಯಿತು ರಾಜ್ಯದಾದ್ಯಂತ. ಹುಲಿಗಳಿಗೆ ಯಾರಾದರೂ ವಿಷಪ್ರಾಶನ ಮಾಡಿರಬಹುದು ಅಂತ. ಆನಂತರ ಅದು ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿತ್ತು ಅನ್ನುವಂಥ ವಿಚಾರ ದೃಢಪಡಿತು. ಅದಾದ ಬಳಿಕ ಈಗ ಹಾಸನ ಜಿಲ್ಲೆಯಲ್ಲಿ ಚಿರತೆಗಳ ಸಾವಾಗಿದೆ. ವಿಷಪ್ರಾಶನದಿಂದ ಹುಲಿಗಳ ಸಾವು ಬೆನ್ನಲ್ಲೇ ಚಿರತೆಗಳ ಸಾವು ಹಲವು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಬೇಲೂರು ಮತ್ತು ಚನ್ನರಾಯಪಟ್ಟಣದಲ್ಲಿ ನಡೆದಂತಹ ಘಟನೆ, ಶುಕ್ರವಾರ ಬೇಲೂರು ತಾಲೂಕು ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಂತಹ ಘಟನೆ. ಹಂದಿ ಉರುಳಿಗೆ ಸಿಲುಕಿ 6 ವರ್ಷದ ಗಂಡು ಚಿರತೆ ಮೃತಪಟ್ಟಿದೆಯಂತೆ. ನಿನ್ನೆ ಚನ್ನರಾಯಪಟ್ಟಣ ರೈಲ್ವೆ ಹಳ್ಳಿ ಬಳಿ 2 ಚಿರತೆಯ ಮೃತದೇಹ ಪತ್ತೆಯಾಗಿದೆ. 4 ವರ್ಷ ಮತ್ತು 18 ತಿಂಗಳ 2 ಚಿರತೆಗಳ ಮೃತದೇಹ ಪತ್ತೆಯಾಗಿದೆಯಂತೆ. ಅನತಿ ದೂರದಲ್ಲೇ ಬಿದ್ದಿದ್ದ 2 ಚಿರತೆಗಳ ಮೃತದೇಹ. ಅದಕ್ಕೆ ಕಾರಣ ಏನು ಅಂತ ಅಂದ್ರೆ, ಹಂದಿಗಳಿಗೆ ಹಾಕಿರುವಂತಹ ಬಲೆಗೆ ಸಿಲುಕಿ ಹಾಕಿಕೊಂಡು 2 ಚಿರತೆಗಳು ಕೂಡ ಸಾವನ್ನಪ್ಪಿರಬಹುದು ಅನ್ನುವಂಥ ಶಂಕೆ ಅಷ್ಟೇ, ಅದು ಕನ್ಫರ್ಮ್ ಅಲ್ಲ. ಹಾಗಾಗಿ ಚಿರತೆಯ ಈ ಅಸಹಜ ಸಾವಿನ ಬಗ್ಗೆ ಜನ ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಮೋಸ್ಟ್ಲಿ ಇದರ ಬಗ್ಗೆ ತನಿಖೆ ಆದ ಬಳಿಕವೇ ಚಿರತೆಗಳ ಸಾವಿಗೆ ಕಾರಣ ಏನು, ಎಕ್ಸಾಕ್ಟ್ಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗುತ್ತೆ. ಬಟ್ ಹಂದಿಗಳನ್ನ ಹಿಡಿಯೋದಕ್ಕೆ ಹಾಕಿರುವ ಬಲೆಯ ಕೂಗಳತೆಯ ದೂರದಲ್ಲಿ 2 ಚಿರತೆಗಳು ಸಾವನ್ನಪ್ಪಿರೋದ್ರಿಂದ ಅದಕ್ಕೆ ಸಿಲುಕು ಹಾಕಿಕೊಂಡು ಮೃತಪಟ್ಟಿದೆಯಾ ಅಥವಾ ಬೇರೆ ಏನಾದರೂ ಕಾರಣ ಇರಬಹುದಾ, ಇದ್ರ ಬಗ್ಗೆ ತನಿಖೆ ಆಗಬೇಕಾಗುತ್ತೆ.